ನಮಸ್ಕಾರ ಕರ್ನಾಟಕ. ಎಲ್ರೂ ನಮಸ್ಕಾರ. ನಾನು ಮಾಲ್ತೇಶ್. ಎಷ್ಟೋ ವರ್ಷಗಳಿಂದ ನಾನು ಅನ್ಕೊಂಡಿದ್ದೆ ಕೇದಾರ್ನಾಥಿಗೆ ಹೋಗೋಣ ಹೋಗೋಣ ಹೋಗೋಣ, ಈ ವರ್ಷನಾದ್ರೂ ಹೋಗೋಣ ಅಂತೇಳಿ. ಬಟ್ ಇಷ್ಟು ವರ್ಷಗಳಿಂದ ಆಗಿರ್ಲಿಲ್ಲ. ಬಟ್ ಈ ವರ್ಷ ನಾನು ಫುಲ್ ಉತ್ತರಾಖಂಡ್ ಟ್ರಿಪ್ ಮಾಡ್ತಾ ಇದ್ದೀನಿ, ಒಂದ್ ವಾರ. ಅದ್ರಲ್ಲೂ ಕೇದಾರ್ನಾಥ್, ಬದ್ರಿನಾಥ್, ತುಂಗನಾಥ್ ಮತ್ತೆ ಚಂದ್ರಶೀಲ, ಇವು ಯಾವ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಎಲ್ಲಾ ದೇವಸ್ಥಾನಗಳನ್ನ ಸುತ್ತಾಡಿ ಮತ್ತೆ ಉತ್ತರಾಖಂಡ್ ಯಾವ ರೀತಿ ಇದೆ ಅನ್ನೋದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತೇಳಿ ತುಂಬಾ ಎಕ್ಸೈಟಿಂಗ್ ಅಲ್ಲಿ ಇದೀನಿ. ಸೊ ಈ ಜರ್ನಿ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತೇಳಿ ಅನ್ಕೊಂಡಿದ್ದೀನಿ. ಸೊ ಬನ್ನಿ, ಜರ್ನಿ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ ನಿಮಗೂ. ನನ್ನ ಜರ್ನಿ ಸ್ಟಾರ್ಟ್ ಆಗ್ತಿರೋದು ರಾಜಸ್ಥಾನ್ ಜೋಧ್ಪುರ್ ಇಂದ. ಇಲ್ಲಿಂದ ಒಂದು 24 ಗಂಟೆ ಅಷ್ಟೇ ತಗೊಳುತ್ತೆ ಇಲ್ಲಿಂದ ರಿಷಿಕೇಶಿಗೆ ಹೋಗ್ಲಿಕ್ಕೆ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮಾಲ್ತೇಶ್. ನಾನಿವಾಗಿದ್ದೀನಿ ರಿಷಿಕೇಶಲ್ಲಿ. ನೀವಿಲ್ಲಿ ನೋಡ್ಬೋದು ರಿಷಿಕೇಶ್ ರೈಲ್ವೆ ಸ್ಟೇಷನ್ ಹೇಗಿದೆ. ಆ್ಯಕ್ಚುಲಿ ಜನ ಯಾರೂ ಇಲ್ಲ. ಆಲ್ರೆಡಿ 10 ಗಂಟೆ ಹೋಗಲ್ಲ ಅಂತೇಳಿ ಹೇಳ್ತಾರೆ. ಸೊ ನಂದು 10 ಗಂಟೆ 10 ಕಾಲ ಆಗಿದೆ ಆಲ್ರೆಡಿ. ನೋಡಬೇಕು. ಇವಾಗ ಆ್ಯಕ್ಚುಲಿ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀನಿ. ಬಸ್ ಸಿಗುತ್ತೋ ಇಲ್ಲ ಅಂಥೇಳಿ. ಸಿಕ್ಕರೆ ಒಳ್ಳೆಯದು, ಇಲ್ಲಾಂದರೆ ಇಲ್ಲೇ ಸ್ಟೇ ಮಾಡಬೇಕು ಇವತ್ತು. ನೋಡೋಣ. ನೀವಿಲ್ಲಿ ನೋಡ್ತಿರೋದು ರಿಷಿಕೇಶ್ದು ಬಸ್ ಸ್ಟೇಷನ್ನು. ಆ್ಯಕ್ಚುಲಿ ಇನ್ನೇನು ಬಸ್ಗಳು ಹೊರಡೋ ಟೈಮ್ ಆಗಿದೆ. ನನ್ನ ಪುಣ್ಯಕ್ಕೆ ಕೊನೆ ಮೂಮೆಂಟಲ್ಲಿ ನನಗೂ ಟಿಕೆಟ್ ಸಿಕ್ತು. ಪರ್ ಪರ್ಸನಿಗೆ 500 ರೂಪಿ ಹೇಳಿದರು. ಆ್ಯಕ್ಚುಲಿ ಇಲ್ಲಿಂದ 10:30 ಅಷ್ಟೊತ್ತಿಗೆ ಬಸ್ ಬಿಟ್ಟರೆ ಸೀದಾ ಸಂಜೆ ಮುಟ್ಟತ್ತೆ. ಸೊ ಹಾಗಾಗಿ ಅಲ್ಲಿ 10:30ಗೆ ಬಸ್ಗಳು ಲಾಸ್ಟ್ ಆಗಿರುತ್ತೆ. ಸೊ ಯಾರಾದರೂ ರಿಷಿಕೇಶ್ಗೆ ಬರೋರು ಬೇಗ ಪ್ಲ್ಯಾನ್ ಮಾಡಿಕೊಂಡು 10:30 ಒಳಗಡೆ ರಿಷಿಕೇಶಲ್ಲಿ ಇರಬೇಕು.